ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ವಿಡಿಯೋದಲ್ಲಿ ಫೋರ್ತ್ ಸ್ಟ್ಯಾಂಡರ್ಡ್ನ ಚಾಪ್ಟರ್ 2 ಆಗಿರುವಂತಹ ದ ಟಿಂಕ್ಲಿಂಗ್ ಬೆಲ್ಸ್ನ ಕ್ವಶನ್ ಆನ್ಸರನ್ನು ಕೊಡ್ತಾ ಇದ್ದೀನಿ. ಅದರಲ್ಲಿ ಫಸ್ಟ್ ಎ, ಆನ್ಸರ್ ದ ಫಾಲೋವಿಂಗ್. ಕ್ವಶನ್ ನಂಬರ್ 1 ಏನಿದೆ ಅಂದರೆ, ವೈ ವಾಸ್ ಚಿನ್ನ ಅಪ್ಸೆಟ್? ಚಿನ್ನ ವಾಸ್ ಅಪ್ಸೆಟ್ ಬಿಕಾಸ್ ಹಿ ಲಾಸ್ಟ್ ದ ಮನಿ ಹಿಸ್ ದಾದಾಜಿ ಹ್ಯಾಡ್ ಗಿವನ್ ಹಿಮ್ ಟು ಬೈ ದ ಟಿಂಕ್ಲಿಂಗ್ ಬೆಲ್ಸ್. ಇದು ಉತ್ತರ. ಹೌ ಡಿಡ್ ಕಮಲಾ ಹೆಲ್ಪ್ ಚಿನ್ನ ಫೀಲ್ ಬೆಟರ್? Kamala consoled Chinna gently, wiped his tears, and promised to give him money to buy the bells. What did the fruit seller do by mistake? The fruit seller gave Chinna 10 rupees extra by mistake while returning the change. How did Chinna manage to buy the bells from Chacha in the end? After honestly returning the extra money to the fruit seller, Chinna's mother was pleased and took him to Chacha's shop to buy the bells. ನೆಕ್ಸ್ಟ್ ಏನಿದೆ ಅಂದರೆ, ರೈಟ್ ಟಿ ಫಾರ್ ಟ್ರೂ ಆರ್ ಎಫ್ ಫಾರ್ ಫಾಲ್ಸ್. ಅಂದರೆ ಟ್ರೂ ಆರ್ ಫಾಲ್ಸ್ ಇದೆ. ಚಿನ್ನ ವಾಂಟೆಡ್ ಟು ಬೈ ದ ಬೆಲ್ಸ್ ಟು ಅಟ್ಯಾಚ್ ದೆಮ್ ಟು ಹೀಸ್ bicycle. False. Chinna's mother, Kamala, comforted him when he came home feeling sad. True. The fruit seller gave Chinna 20 rupees extra as change. False. Chinna decided to keep the extra money and bought chocolates with it. False. The fruit seller was unhappy when Chinna returned the extra money. False. He was actually happy. Next, question 1. Why do you think Chinna decided to return the money instead of keeping it? Chinna remembered how sad he felt when he lost his own money. He realized that keeping the extra money would be like stealing and would make the fruit seller feel the same way. His mother also reminded him to be honest. Next, think of a time when you found something that didn't belong to you. What do you do? How did it make you feel? ಅಂದರೆ, ಒಂದೊಂದು ವೇಳೆ ನಿಮಗೆ ಒಂದು ವಸ್ತು ಸಿಕ್ಕಿದೆ, ಅದು ನಿಮ್ಮದಲ್ಲ. ಆವಾಗ ನಿಮ್ಗೇನು ಅನ್ನಿಸ್ತು, ಏನು ಮಾಡ್ತೀರಾ ಅಂತ ಕೇಳಿದ್ದಾರೆ ಈ ಕ್ವಶನಲ್ಲಿ. ಒನ್ಸ್ ಐ ಫೌಂಡ್ ಅ ಪೆನ್ಸಿಲ್ ಬಾಕ್ಸ್ ಎಟ್ ಅ ಸ್ಕೂಲ್. ಅಂದರೆ ಇದು ಒಂದು ಶಾಲಾ ಹಂತದ ಮಕ್ಕಳಾಗಿದ್ದರಿಂದ ಪೆನ್ಸಿಲು, ರಬ್ಬರು ಈ ರೀತಿಯಾದ ಉದಾಹರಣೆಯನ್ನು ತಗೊಂಡ್ರೆ ಸೂಕ್ತವಾಗಿರ್ತದೆ. ಬೇರೆ ನಮ್ಮ ಏಜಿನವರಾದರೆ ಬೇರೆ ರೀತಿ ಉದಾಹರಣೆಯನ್ನು ನೀಡಬೇಕಾಗುತ್ತದೆ. ನಾನಿಲ್ಲಿ ಮಾಡ್ತಿರೋದು ಫೋರ್ತ್ ಸ್ಟ್ಯಾಂಡರ್ಡಿನ ಒಂದು ವಿದ್ಯಾರ್ಥಿಗಾಗಿ, ಹಾಗಾಗಿ ಈ ರೀತಿಯಾದ ಉದಾಹರಣೆ. ಒನ್ಸ್ ಐ ಫೌಂಡ್ ಎ ಪೆನ್ಸಿಲ್ ಬಾಕ್ಸ್ ಎಟ್ ಅ ಸ್ಕೂಲ್. I gave it to my teacher so she could return it to the right person. It made me feel happy and proud that I did the right thing. ನೆಕ್ಸ್ಟ್ ಏನಿದೆ ನೋಡಿ, ಇಲ್ಲಿ ಒಂದು ವರ್ಕ್ ಇದೆ. ಅಂದರೆ ಇಲ್ಲಿ ಕೆಲವೊಂದು ವರ್ಡ್ಸನ್ನು ಆಲ್ರೆಡಿ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್, ಕಾಮ್, ಹಾನೆಸ್ಟ್, ಲವ್, ರೆಸ್ಪೆಕ್ಟ್, ಕರೇಜ್, ಲಾಯಲ್, ಟ್ರುತ್, ಫೇರ್, ಕೈಂಡ್, ಪೀಸ್. ಇದೆಲ್ಲ ಒಂದು ರೀತಿಯ ಮೌಲ್ಯಗಳು, ಆಯಿತಾ. ಇದು ನಮ್ಮ ಜೀವನದಲ್ಲಿ ತುಂಬ ಅವಶ್ಯಕ. ಇದು ನಮ್ಮ ಮಕ್ಕಳಿಗೆ ಒಂದು ಗಿಡ ಒಂದು ಚಿಕ್ಕದಿರಬೇಕಾದ್ರೆ ಬೆಳೆಸ್ಬೇಕಂತಾರಲ್ಲ, ಅದೇ ರೀತಿಯಾಗಿ ಪಾಠದ ಮೂಲಕ ಇದು ಒಂದು ಚುಣುಕು ಅಥವಾ ತುಟುಕು ರೀತಿಯಲ್ಲಿ ಬೆಳೆಸಬೇಕು ಅಂತ ಅದನ್ನು ಒಂದು ಆಟದ ರೂಪದಲ್ಲಿ ಇಲ್ಲಿ ಕೊಟ್ಟಿದ್ದಾರೆ. ಅವರಿಗೆ ಇದರ ಅರ್ಥ ತಿಳಿಸಿ ನಂತರ ಇಲ್ಲಿ ಆಟ ಮತ್ತು ಪಾಠ ಮಾಡಿದರೆ ಒಳ್ಳೆಯದು ಅಂತ. ಇದರ ಉತ್ತರಗಳನ್ನು ನಾನಿಲ್ಲಿ ನೀಡ್ತಾ ಇದ್ದೀನಿ ನೋಡಿ. ಫಸ್ಟು ಪೀಸ್ ಮೇಲ್ಗಡೆ ಇದೆ, ಆಮೇಲೆ ಕಾಮ್, ಲಾಯಲ್ಲು, ಲವ್ ಒಂದೇ ಕಡೆ ಇದೆ. ನೆಕ್ಸ್ಟ್ ರೆಸ್ಪೆಕ್ಟ್ ಗೌರವವನ್ನು ನೀಡೋದು, ಕರೇಜ್ ಟ್ರಸ್ಟ್ ನಂಬಿಕೆ, ಫೇರ್ ಕೈಂಡ್, ಹಾನೆಸ್ಟ್. ಸೊ ಇದು ಉತ್ತರಗಳು. ನೆಕ್ಸ್ಟ್ ಏನಿದೆ ಅಂದರೆ, ಚಿನ್ನ, ಚಾರು ಆ್ಯಂಡ್ ಜಾಸ್ಮಿನ್ ಆರ್ ಫ್ರೆಂಡ್ಸ್. ದೇ ಸ್ಟಡಿ ಇನ್ ಗ್ರೇಡ್ 4. Chinna is tall. Charu is taller than Chinna. Jasmine is tallest person in the group. ಇದು ಒಂದು ಗ್ರಾಮರ್ ಪಾಯಿಂಟ್. ಕಂಪೇರ್ ಮಾಡೋದು ಅಂದರೆ ಒಬ್ಬರಿಂದ ಒಬ್ಬರಿಗೆ ಕಂಪೇರ್ ಮಾಡೋದು. ಇದನ್ನು ಬಿಟ್ಟು ಉದಾಹರಣೆ ಕೊಡೋದಾದರೆ ಬೇರೆ ರೀತಿ ಒಂದು ಸ್ಪೋರ್ಟ್ಸಲ್ಲಿ ಇರ್ಬೋದು, ಅಥವಾ ಕಲ್ಚರಲ್ ಆ್ಯಕ್ಟಿವಿಟಿ ಇರ್ಬೋದು, ಅಥವಾ ಇನ್ನಿತರ ಇಂಟೆಲಿಜೆನ್ಸಲ್ಲಿ ಇರ್ಬೋದು. ಅಂದರೆ ಓದುವುದರಲ್ಲಿ, ಬರೆಯುವುದರಲ್ಲಿ, ಹೀಗೆ ಎಲ್ಲ ಒಂದು ಕ್ಷೇತ್ರದಲ್ಲೂ ಕಂಪ್ಯಾರಿಸನ್ ಇದೆ. ಹಾಗೆ ಇಲ್ಲಿ ಹೈಟಿನ ಆಧಾರದ ಮೇಲೆ ಕಂಪ್ಯಾರಿಸನನ್ನು ಮಾಡಿದ್ದಾರೆ.
we use different forms of adjectives to compare the qualities of people or things. When we compare the qualities of two people or object, we add er to the object. ಅಂದರೆ ನಾನು ಮತ್ತು ಇನ್ನೊಬ್ಬರು ಅಂದರೆ ಇಬ್ಬರ ಮಧ್ಯೆ ನಾವು ಕ್ವಾಲಿಟೀಸನ್ನು ಕಂಪೇರ್ ಮಾಡಿದಾಗ ಆ ಒಂದು ಸಂದರ್ಭದಲ್ಲಿ ಇ ಆರನ್ನು ಬಳಸ್ತೇವೆ ಅಂತ ಎಡ್ಜೆಕ್ಟಿವ್ ಆಗಿ. ಅದೇ ಇಬ್ಬರಿಗಿಂತ ಹೆಚ್ಚು ಆವಾಗ ಕಂಪೇರ್ ಮಾಡಿದಾಗ ದೆನ್ ಅನ್ನೋದು ಹಾಕಿ ಟಾಲೆಸ್ಟ್ ಈ ರೀತಿಯಾಗಿ ಬಳಸ್ತೇವೆ ಅಂತ. ಉದಾಹರಣೆ ಇನ್ನೊಂದು ಕೊಟ್ಟಿದ್ದಾರೆ ನೋಡಿ. ನಾನ್ ಈಸ್ ಶಾರ್ಟರ್ ದೆನ್ ಜಿಯಾ ಅಂದರೆ ಇ ಆರ್. ಹೌದಾ? ವೆನ್ ದ ಕಂಪ್ಯಾರಿಸನ್ ಈಸ್ ಮೇಡ್ ಇನ್ ಅ ಹೋಲ್ ಗ್ರೂಪ್ ಆರ್ ಅ ಕಲೆಕ್ಷನ್ ವಿ ಆ್ಯಡ್ ಇ ಎಸ್ ಟಿ ಟು ದ ಅಬ್ಜೆಕ್ಟಿವ್. ಒಂದು ಗುಂಪಿನ ನಡುವೆ ಅಥವಾ ಎರಡಕ್ಕಿಂತ ಹೆಚ್ಚು ಸದಸ್ಯರಿದ್ದಂಥ ಜಾಗದಲ್ಲಿ ನಾವು ಕಂಪ್ಯಾರಿಸನ್ ಮಾಡಿದ್ರೆ ಆ ಪದದ ಕೊನೆಯಲ್ಲಿ ಏನು ಬಳಸ್ತೇವೆ ಅಂದರೆ ಇ ಎಸ್ ಟಿಯನ್ನು ಬಳಸ್ತೇವೆ. ಕೇವಲ ಇಬ್ಬರು ವ್ಯಕ್ತಿಯ ಮಧ್ಯೆ ಕಂಪ್ಯಾರಿಸನನ್ನು ಮಾಡಿದ್ರೆ ಆವಾಗ ನಾವು ಬಳಸುವಂಥದ್ದು ಇ ಆರ್. ಇಷ್ಟೇ ಸಿಂಪಲ್ ಆಗಿದೆ ಇದು. ನೋಡಿ, ಈಗ ಫೆಬ್ರವರಿ ಈಸ್ ದ ಶಾರ್ಟೆಸ್ಟ್ ಮಂತ್ ಆಫ್ ದ ಇಯರ್. ಒಂದು ವರ್ಷದಲ್ಲಿ ಎಷ್ಟು ತಿಂಗಳಪ್ಪ ಅಂದರೆ 12. 12 ಅಂದರೆ ಎರಡಕ್ಕಿಂತ ಹೆಚ್ಚು ಒಂದು ಗುಂಪದು. ಮಂತ್ ಅನ್ನೋದು ಒಂದು ಗುಂಪು. ಆವಾಗ ನಾವಿಲ್ಲಿ ಏನು ಬಳಸಬೇಕು? ಇ ಎಸ್ ಟಿ. ಈಗ ಅದನ್ನು ಉಪಯೋಗಿಸ್ಕೊಂಡು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂದರೆ ಇಲ್ಲಿ ಒಂದು ಕೊಡುವಂತಹ ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ತುಂಬಬೇಕು. ಐ ಆಮ್ ಟಾಲರ್ ದ್ಯಾನ್ ಮೈ ಬ್ರದರ್ ಅಂದರೆ ನಾನು ಮತ್ತು ನನ್ನ ಅಣ್ಣ ಅಥವಾ ತಮ್ಮನಿಗೆ ಕಂಪೇರ್ ಮಾಡಬೇಕಾದ್ರೆ ಇಬ್ಬರೇ ಇರೋದ್ರಿಂದ ಅಲ್ಲಿ ಇ ಆರ್ ಬರಬೇಕು. ನೆಕ್ಸ್ಟ್, ಜನವರಿ ಈಸ್ ದ ಕೋಲ್ಡೆಸ್ಟ್ ಮಂತ್ ಆಫ್ ದ ಇಯರ್ ಅಂದರೆ ಜನವರಿ ಅನ್ನೋದು ಈ 12 ತಿಂಗಳಲ್ಲಿ ಒಂದಾಗಿರೋದ್ರಿಂದ ಅಲ್ಲಿ ಏನು ಬರಬೇಕು? ಕೋಲ್ಡೆಸ್ಟ್. ಆ್ಯನ್ ಆ್ಯಂಟ್ ಈಸ್ ಸ್ಮಾಲರ್ ದೆನ್ ಆ್ಯನ್ ಎಲಿಫೆಂಟ್ ಅಂದರೆ ಇರುವೆ ಮತ್ತು ಆನೆಯ ಮಧ್ಯೆ ಕಂಪ್ಯಾರಿಸನ್ ಆಗೋದ್ರಿಂದ ಅಲ್ಲಿ ಇ ಆರ್ ಅಂದರೆ ಕೇವಲ ಇಬ್ಬರ ಮಧ್ಯೆ ಇರೋದ್ರಿಂದ ಇ ಆರ್ ಬಳಕೆ ಆಗಿದೆ ಅಲ್ಲಿ. ಮೈ ಸಿಸ್ಟರ್ ಈಸ್ ಸ್ಮಾರ್ಟರ್ ದೆನ್ ಮೀ ಅಂದರೆ ನನ್ನ ತಂಗಿ ಅಥವಾ ನನ್ನ ಅಕ್ಕ ಮತ್ತು ನನಗೆ ಇರುವ ಕಂಪ್ಯಾರಿಸನ್ ಆಗುವುದರಿಂದ ಅಲ್ಲಿ ಇ ಆರ್. ಜೈ ವಾಸ್ ದ ಫಾಸ್ಟೆಸ್ಟ್ ಪರ್ಸನ್ ಇನ್ ದ ರೇಸ್ ಅಂದರೆ ಕೇವಲ ಇಬ್ಬರ ವ್ಯಕ್ತಿ ಮಧ್ಯೆ ನಡೆಯೋದಿಲ್ಲ, ಒಂದು ಗುಂಪಿನ ಒಟ್ಟಿಗೆ ನಡೆಯುತ್ತದೆ. ಹಾಗಾಗಿ ಇಲ್ಲಿ ಇ ಎಸ್ ಟಿ ಅನ್ನು ಬಳಸಲಾಗಿದೆ. ನೆಕ್ಸ್ಟ್ ಇಲ್ಲಿ ನೋಡಿ, ಸರ್ಕಲ್ ದ ವರ್ಡ್ ದಟ್ ಮೀನ್ಸ್ ದ ಅಪೋಸಿಟ್ ಆಫ್ ದ ಹೈಲೈಟೆಡ್ ವರ್ಡ್ ಇನ್ ಈಚ್ ಸೆಂಟೆನ್ಸ್. ಇಲ್ಲಿ ಒಂದು ಸೆಂಟೆನ್ಸನ್ನು ಕೊಟ್ಟಿದ್ದಾರೆ. ಅಲ್ಲಿ ಏನು ಮಾಡಬೇಕಂದ್ರೆ ಅದರ ಅಪೋಸಿಟ್ ಆ ಆಪ್ಷನಲ್ಲಿದ್ದರೆ ಸರ್ಕಲ್ ಮಾಡಿ ಅಂತ ಹೇಳಿದ್ದಾರೆ. ಚಾಚಾ ಶೋಡ್ ಹಿಮ್ ಸಮ್ ಬ್ಯೂಟಿಫುಲ್. ಇಲ್ಲಿ ಬ್ಯೂಟಿಫುಲ್ ಅನ್ನು ತಗೊಂಡ್ರೆ ಅದರ ಅಪೋಸಿಟ್ ಈ ಆಪ್ಷನಲ್ಲಿ ಅಗ್ಲಿ, ಹಾಗಾಗಿ ಉತ್ತರ ಅಗ್ಲಿ. ದ ಫ್ರೂಟ್ ಸೆಲ್ಲರ್ ವಾಸ್ ಸೋ ಹ್ಯಾಪಿ ದ್ಯಾಟ್ ಹಿ ಗೇವ್ ಚಿನ್ನ 10 rupees ಆಸ್ ಅ ರಿವಾರ್ಡ್. ಈಗ ಇಲ್ಲಿ ರಿವಾರ್ಡ್ ಅನ್ನೋದು ಒಂದು ಶಬ್ದ, ಅದರ ಆಪೋಸಿಟ್ ಪನಿಷ್ಮೆಂಟ್, ಹಾಗಾಗಿ ಉತ್ತರ ಪನಿಷ್ಮೆಂಟ್. ಐ ವಿಲ್ ಗಿವ್ ಯು ಮನಿ ಟು ಬೈ ದ ಬೆಲ್ಸ್. ಇಲ್ಲಿ ಯಾವುದನ್ನು ಯೂಸ್ ಮಾಡ್ಬೋದು ಅಂದರೆ ಬೈಗೆ ಅಪೋಸಿಟ್ ವಿರುದ್ಧಾರ್ಥಕ ಪದ ಸೆಲ್. ಕ್ಯಾನ್ ಐ ಬೈ ಚಾಕ್ಲೇಟ್ಸ್ ವಿತ್ ದ ಮನಿ? ವಿಸ್ಪರ್ ಚಿನ್ನ. ವಿಸ್ಪರ್ಡ್ ಅಂದರೆ ತುಂಬ ಸಣ್ಣ ಧ್ವನಿಯಲ್ಲಿ ಮಾತಾಡೋದು. ಅದಕ್ಕೆ ಅಪೋಸಿಟ್ ಏನಂದರೆ ಶೌಟೆಡ್, ಕೂಗಾಡೋದು, ಕಿರ್ಚೋದು. ಯುವರ್ ಟೀಚರ್ ವಿಲ್ ರೀಡ್ ಔಟ್ ದ ಸ್ಟೋರಿ ದ ಟಿಂಕ್ಲಿಂಗ್ ಬೆಲ್ಸ್ ಒನ್ಸ್ ಅಗೇನ್ ಟು ಯು. ನೌ ರೀಡ್ ದ ಫಾಲೋವಿಂಗ್ ಸೆಂಟೆನ್ಸ್ ಆ್ಯಂಡ್ ನಂಬರ್ ದೆಮ್ ಇನ್ ದ ಸೀಕ್ವೆನ್ಸ್ ಆಫ್ ದ ಸ್ಟೋರಿ. ಈಗ ಟಿಂಕ್ಲಿಂಗ್ ಬೆಲ್ಸ್ ಅನ್ನುವ ಒಂದು ಸ್ಟೋರಿ ಏನಿದೆ ಇನ್ನೊಂದು ಸತಿ ಓದಿ. ಇಲ್ಲಿ ಏನಿದೆ ಅಂದರೆ ಆ ಆರ್ಡರ್ ಹಿಂದೆ ಮುಂದೆ ಆಗಿದೆ, ಅದನ್ನು ನಾವು ಕರೆಕ್ಟಾಗಿ ಅರೇಂಜ್ ಮಾಡಬೇಕು. ಈ ರೀತಿಯಾಗಿದೆ ಆನ್ಸರ್, ಪ್ಲೀಸ್ ನೋಟ್ ಮಾಡಿ. ಸೊ ನೆಕ್ಸ್ಟ್ ಒನ್, ವಾಟ್ ವುಡ್ ಯು ಡೂ ಇನ್ ದ ಫಾಲೋವಿಂಗ್ ಸಿಚುವೇಶನ್. ಇಲ್ಲಿ ಕೆಲವು ಸಂದರ್ಭಗಳನ್ನು ಕೊಟ್ಟಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ನೀವೇನು ಮಾಡ್ತೀರಾ ಅಂತ ಪ್ರಶ್ನೆ. ಯು ಬಾರೋಡ್ ಯುವರ್ ಫ್ರೆಂಡ್ಸ್ ಫೇವ್ರೆಟ್ ಪೆನ್. ಆಫ್ಟರ್ ಯೂಸಿಂಗ್ ಇಟ್ ಯು ಆಕ್ಸಿಡೆಂಟ್ಲಿ ಬ್ರೋಕ್ ಇಟ್. ವಾಟ್ ವುಡ್ ಯು ಡೂ? ಕೆಲವರಿಗೆ ಕೆಲವು ವಸ್ತುಗಳು ತುಂಬ ಇಷ್ಟ ಆಗಿರ್ತದೆ, ಅದು ಫೇವ್ರೇಟ್ ಆಗಿರ್ತದೆ. ಇಲ್ಲಿ ಸಂದರ್ಭ ಹೇಗಿದೆ ಅಂದರೆ, ನೀವು ನಿಮ್ಮ ಫ್ರೆಂಡಿನ ಒಂದು ಫೇವ್ರೇಟ್ ಪೆನ್ನನ್ನು ಬರೀಲಿಕ್ಕೆ ಅಂತ ತಗೊಳ್ತೀರ ಅಥವಾ ಏನೋ ವರ್ಕಿಗೆ ಅಂತ ತಗೊಳ್ತೀರಾ ಅಂತ ಅಂದ್ಕೊಳ್ವಾ. ಆವಾಗ ಅದನ್ನು ನೀವು ಕಳೆದಾಕಿದ್ರಿ ಅಥವಾ ಮುರಿದು ಹೋಯ್ತು ಅಥವಾ ಹಾಳಾಯಿತು ಅಂತ ಅಂದ್ಕೊಂಡ್ರೆ ಆ ಒಂದು ಸಂದರ್ಭದಲ್ಲಿ ನೀವೇನು ಮಾಡ್ತೀರಾ? ನಿಮ್ಮ ಪ್ರತಿಕ್ರಿಯೆ ಏನು ಅಂತ ಕೇಳಿದ್ದಾರೆ. ಐ ವುಡ್ ಸೇ ಸಾರಿ ಟು ಮೈ ಫ್ರೆಂಡ್, ಐ ಟೆಲ್ ದೆಮ್ ದ ಟ್ರೂತ್. ಫಸ್ಟು
ಇನ್ನೊಬ್ಬರ ವಸ್ತು ಹಾಳು ಮಾಡಿದಾಗ ಅಥವಾ ಇನ್ನೊಬ್ಬರಿಗೆ ಹರ್ಟ್ ಮಾಡಿದಾಗ ನಾವು ಫಸ್ಟ್ ವರ್ಡ್ ಏನು ಯೂಸ್ ಮಾಡೋದು, ನನ್ನ ಕ್ಷಮಿಸಿ, ಸಾರಿಯನ್ನು ಕೇಳಬೇಕು. ಆಮೇಲೆ ಏನಾಯಿತು ಅನ್ನೋದನ್ನು ಸತ್ಯವಾಗಿ ಒಂದು ಸತ್ಯದಿಂದ ಮಾತಾಡಬೇಕು, ಆಯಿತಾ. ಐ ವುಡ್ ಆಲ್ಸೋ ಟ್ರೈ ಟು ರೀಪ್ಲೇಸ್ ದ ಪೆನ್ ಆರ್ ಗಿವ್ ದೆಮ್ ಅ ನ್ಯೂ ಒನ್. ಇಷ್ಟೇ ಮಾಡಲಿಕ್ಕಾಗೋದು. Next, during a math quiz, your friends ask you to show them your answer because they didn't study. If you don't help, your friends might get upset with you. What would you do? ಅಂದರೆ ಒಂದು ಮ್ಯಾಥ್ಸ್ ಕ್ವಿಸ್ ನಡೀತಿದೆ ಅಥವಾ ಎಕ್ಸಾಮ್ ಅಂತಲೇ ಅಂದ್ಕೊಳ್ಳಿ. ನಿಮ್ಮ ಫ್ರೆಂಡ್ಸು ನಿಮಗೆ ಆನ್ಸರನ್ನು ತೋರಿಸಿ ಅಂತ ಹೇಳ್ತಾರೆ ಬಿಕಾಸ್ ಅವರು ಓದಲಿಲ್ಲ. ಅದು ಮಾಡಬೇಕಾ ಮಾಡಬಾರ್ದು? ಆ್ಯಕ್ಚುಲಿ ಮಾಡಬಾರ್ದು. ಯಾಕಂದರೆ ಆ ಕ್ಷಣಕ್ಕೆ ನಿಮ್ಮ ಫ್ರೆಂಡ್ನಿಗೆ ನೀವು ಹೆಲ್ಪ್ ಮಾಡಿದೆ ಅಂತ ಅಂದ್ಕೊತೀರ, ಆದರೆ ಅವರನ್ನು ಇನ್ನೂ ಲೇಸಿ ನೀವೇ ಮಾಡ್ತಿದ್ದೀರ. ಹಾಗಾಗಿ ಅದನ್ನು ಮಾಡಬೇಡಿ. ಉತ್ತರ ಏನಂದರೆ, ಐ ವುಡ್ ನಾಟ್ ಶೋ ದೆಮ್ ಮೈ ಆನ್ಸರ್ ಬಿಕಾಸ್ ಇಟ್ ಈಸ್ ನಾಟ್ ರೈಟ್. ಐ ವುಡ್ ಟೆಲ್ ದೆಮ್ ಪೊಲೈಟ್ಲಿ ದ್ಯಾಟ್ ಇಟ್ಸ್ ಬೆಟರ್ ಟು ಟ್ರೈ ಆನ್ ದೇರ್ ಓನ್ ಆ್ಯಂಡ್ ಬಿ ಹಾನೆಸ್ಟ್. ಗೊತ್ತಾಯ್ತಾ? ಅಂದರೆ ಅವರು ಟ್ರೈ ಮಾಡಿದಾಗ ಮಾತ್ರ ಅವ್ರು ಕಲಿತಾರೆ, ಇಲ್ಲಾಂದರೆ ಕಲೀಲಿಕ್ಕೆ ತುಂಬ ಕಷ್ಟ. ಇನ್ನೊಬ್ಬರ ಮೇಲೆ ಡಿಪೆಂಡ್ ಹಾಕ್ಕೊಂಡು ನೆಕ್ಸ್ಟ್ ಎಲ್ಲ ಎಕ್ಸಾಮಿಗೂ ಡಿಪೆಂಡ್ ಆಗಿ ಬರ್ತಾರೆ ಅಂತ. You see a classmate taking a notebook from the teacher desk without a permission. The classmate tells you not to tell anyone. What you do? ಅಂದರೆ ನೀವು ಈಗ ಟೀಚರ್ ಡೆಸ್ಕ್ ಮೇಲೆ ಕರೆಕ್ಷನಿಗೆ ನೋಟ್ಸ್ ಇಟ್ಟಿದ್ದೀರಾ ಅಥವಾ ಇನ್ನೇನಕ್ಕಾದರೂ ಟೆಸ್ಟ್ ಪಟ್ಟಿ ಇಟ್ಟಿದ್ದೀರಾ, ಇನ್ನೇನೇ ಇರ್ಬೋದು. ಅದನ್ನು ನೀವು ಟೀಚರ್ಸ್ಗೆ ಒಪ್ಪಿಸಿದ್ದೀರಾ ಅಂದಮೇಲೆ ಅವರ ಪರ್ಮಿಷನನ್ನು ತಗೊಂಡೆ ಅದನ್ನು ತೆಗಿಬೇಕು. ಬಿಟ್ಟು ನೀವು ಸುಮ್ಮನೆ ಹಿಂಗೆ ತೊಗೊಂಡು ಬರೋದು ಅದು ಒಳ್ಳೆಯದಲ್ಲ. ಅವ್ರ ಪರ್ಮಿಷನ್ ತೊಗೊಳ್ಳಿ ನೀವು. ಯಾಕಂದರೆ ಟೀಚರ್ಸಿಗೆ ಒಪ್ಪಿಸಿದ್ದೀರಲ್ವ, ಅದು ಮಿಸ್ ಆಯ್ತು ಅಂದರೂ ಟೀಚರ್ ಜವಾಬ್ದಾರಿ. ಹಾಗಾಗಿ ಇಲ್ಲಿ ಆ ಒಂದು ಸಂದರ್ಭವನ್ನು ಕೊಟ್ಟಿದ್ದಾರೆ. ಏನಂದರೆ, ಐ ವುಡ್ ಟಾಕ್ ಟು ದ ಕ್ಲಾಸ್ಮೇಟ್ ಆ್ಯಂಡ್ ಆಸ್ಕ್ ದೆಮ್ ಟು ರಿಟರ್ನ್ ಇಟ್. ಇಫ್ ದೆ ಡೋಂಟ್, ಐ ವುಡ್ ಟೆಲ್ ದ ಟೀಚರ್ ಬಿಕಾಸ್ ಮೈ ಕ್ಲಾಸ್ಮೇಟ್ಸ್ ಆ್ಯಕ್ಟ್ಸ್ ಈಸ್ ನಾಟ್ ರೈಟ್. You bring your favorite snack to school, but you find that your classmate has not brought anything to eat. You really want to enjoy the snack alone. ವಾಟ್ ವುಡ್ ಯು ಡೂ ಅಂತ ಕೇಳಿದ್ದಾರೆ. ನೀವು ನಿಮ್ಗೆ ತುಂಬ ಇಷ್ಟವಾದ ತಿಂಡಿ, ಆದರೆ ನಿಮ್ಮ ಫ್ರೆಂಡ್ ಏನು ತಂದಿರೋದಿಲ್ಲ, ಅದನ್ನು ಯಾವತ್ತೂ ಹಂಚಿ ತಿನ್ನಬೇಕು. ನೀವು ಒಬ್ಬರು ಮುಂದೆ ತಿಂತೀರ ಅಂದರೆ ಯಾವತ್ತೂ ತಗೊಳ್ಳಿ. ಅಂದರೆ ಅವ್ರಿಗೆ ಹಂಚಿ ತಿನ್ನೋದ್ರಲ್ಲಿರೋ ಸುಖ ಒಬ್ಬರೇ ತಿನ್ನೋದ್ರಲ್ಲಿ ಯಾವತ್ತೂ ಇಲ್ಲ. ಹಾಗಾಗಿ ಉತ್ತರ ಏನಂದರೆ, ಐ ವುಡ್ ಶೇರ್ ಮೈ ಸ್ನ್ಯಾಕ್ ವಿತ್ ಮೈ ಕ್ಲಾಸ್ಮೇಟ್. ಇಟ್ ಫೀಲ್ಸ್ ಗುಡ್ ಟು ಶೇರ್ ಆ್ಯಂಡ್ ವಿ ಬೋತ್ ಕ್ಯಾನ್ ಎಂಜಾಯ್ ಇಟ್ ಟುಗೆದರ್. ಇದನ್ನೇ ಆನ್ಸರ್ ಬರಬೇಕು ಅಂತಿಲ್ಲ, ನಿಮ್ಮ ವ್ಯೂ ಪಾಯಿಂಟ್. ಆ್ಯಕ್ಚುಲಿ ಇದು ಗುಡ್ ಆನ್ಸರ್. ನಿಮ್ಮ ವ್ಯೂ ಪಾಯಿಂಟ್, ನಿಮ್ಮ ಥಿಂಕಿಂಗ್ ಹೇಗೆ, ನಿಮಗೆ ಕೊಟ್ಟಂತಹ ಒಂದು ಸಂದರ್ಭಗಳು. ಲೆಟ್ ಅಸ್ ರೈಟ್ ಫ್ರೇಮ್ ಸೆಂಟೆನ್ಸಸ್ ಯೂಸಿಂಗ್ ದ ಫಾಲೋವಿಂಗ್ ವರ್ಡ್ಸ್ ಫ್ರಮ್ ದ ಸ್ಟೋರಿ. ಇಲ್ಲಿ ಕೆಲವೊಂದು ವರ್ಡ್ಸನ್ನು ಕೊಟ್ಟಿದ್ದಾರೆ, ಇದರಿಂದ ಸೆಂಟೆನ್ಸನ್ನು ಫ್ರೇಮ್ ಮಾಡಬೇಕು. ಸ್ಮೈಲಿಂಗ್, ಮೈ ಫ್ರೆಂಡ್ ವಾಸ್ ಸ್ಮೈಲಿಂಗ್ ಬಿಕಾಸ್ ಹಿ ಹ್ಯಾಡ್ won the first prize in drawing competition. Mistake, I have written the story without any mistake. Honest, I am an honest girl. Praise, our classmate praised my honesty. Careful, we should be careful while walking on the path. ಸಾರಿ, ಅದು ಟಿ ಆಗಿದೆ, ಅಲ್ಲಿ while walking on the path ಆಗಬೇಕು. WHILE, while. ನೆಕ್ಸ್ಟ್, ಡ್ರಾ ಟು ನ್ಯಾಷನಲ್ ಸಿಂಬಲ್ಸ್. ಅದು ನ್ಯಾಷನಲ್ ಬರ್ಡ್ ಆಗಿರ್ಬೋದು, ನ್ಯಾಷನಲ್ ಫ್ಲ್ಯಾಗ್ ಆಗಿರ್ಬೋದು. ಅದನ್ನು ಡ್ರಾ ಮಾಡಿ ಅದರ ಬಗ್ಗೆ ಸ್ವಲ್ಪ ಬರಿಬೇಕು. ಇಲ್ಲಿ 2 ಬಾಕ್ಸನ್ನು ನಿಮಗೆ ಕೊಟ್ಟಿದ್ದಾರೆ. ನ್ಯಾಷನಲ್ ಫ್ಲ್ಯಾಗು ತಿರಂಗ ಈ ರೀತಿಯಾಗಿ, ಅಂದರೆ ಇದು ಕಲರ್ಫುಲ್ ಆಗಿಲ್ಲ, ಜಸ್ಟ್ ಅಂದರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿದೆ, ನೀವು ಕಲರ್ಫುಲ್ಲಾಗಿ ಮಾಡಿ. ಸೆಫ್ರಾನ್ ಅಟ್ ದ ಟಾಪ್, ವೈಟ್ ಇನ್ ದ ಮಿಡಲ್ with the navy blue Ashoka Chakra, green at the bottom. The national flag of India is called the Tiranga. It has 3 colors: saffron for courage, white for peace, and green for growth. The blue Ashoka Chakra in the center stands for truth and progress. We hoist the flag on national days like Independence Day and Republic Day. ಇಷ್ಟು ಬರೆದ್ರೆ ಸಾಕು. ನೆಕ್ಸ್ಟ್, ನ್ಯಾಷನಲ್ ಬರ್ಡ್ ಪಿಕಾಕನ್ನು ಬಿಡಿಸ್ಬೋದು. ಅಂದರೆ ಕಲರ್ಫುಲ್ ಪಿಕಾಕ್. ದ ಪಿಕಾಕ್ ಇಸ್ ದ ನ್ಯಾಷನಲ್ ಬರ್ಡ್ ಆಫ್ ಇಂಡಿಯಾ. ಇಟ್ ಈಸ್ ನೋನ್ ಫಾರ್ ಇಟ್ಸ್ ಬ್ರೈಟ್ ಕಲರ್ಸ್ ಆ್ಯಂಡ್ ಗ್ರೇಸ್ಫುಲ್ ಡ್ಯಾನ್ಸ್. ದ ಪಿಕಾಕ್ symbolizes beauty and pride. It is often seen in forests, near villages, and even in palace gardens. ಸೊ ಇದು ಆನ್ಸರ್. ನೆಕ್ಸ್ಟ್, ಇಲ್ಲೊಂದು ಕ್ರಾಫ್ಟ್ ರೀತಿ ಇದೆ. ಕ್ರಿಯೇಟ್ ಯುವರ್ ಓನ್ ಬೆಲ್ ಕ್ರಾಫ್ಟ್ ಸಿಮಿಲರ್ ಟು ದ ಬೆಲ್ Sina wanted to his pet goat.
ಮಟೀರಿಯಲ್ಸ್ ನೀಡೆಡ್, ಏನೇನು ಮಟೀರಿಯಲ್ಸ್ ಬೇಕು, ಯಾವ ರೀತಿ ಮಾಡಬೇಕು ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇದನ್ನು ಮಾಡಲಿಕ್ಕೆ ಟ್ರೈ ಮಾಡಿ. ಸೊ ಇದು ಸ್ಟೆಪ್ಸು. ನೆಕ್ಸ್ಟು ಇಲ್ಲೊಂದು ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ. ಇದನ್ನು ಫಿಕ್ಸ್ ಮಾಡಬೇಕು. ಯಾವ ರೀತಿ ಅಂದರೆ ಒಂದೇ ಸ್ಟಿಕ್ಕನ್ನು, ಮ್ಯಾಚ್ ಸ್ಟಿಕ್ಕನ್ನು ಮೂವ್ ಮಾಡಿ ಕರೆಕ್ಟ್ ಆನ್ಸರ್ ಮಾಡಬೇಕು. ಇಲ್ಲಿ 9 - 2 = 8 ಇಲ್ಲ, ಏನಾಗಬೇಕು? 9 - 1 = 2 ಅಂದರೆ 8 ಆಗುತ್ತೆ. ಯಾವ ರೀತಿ ಮೂವ್ ಮಾಡ್ಬೋದು ಅಂತ ಕೇಳಿದ್ದಾರೆ. ಅಥವಾ ಇನ್ನೂ ಒಂದು ರೀತಿ ಏನು ಮಾಡ್ಬೋದು, 9 - 2 ಆನ್ಸರ್ ಎಷ್ಟು ಅದನ್ನು ಮಾಡ್ಬೋದು. ಹೀಗೆ ಹಲವಾರು ರೀತಿಯಲ್ಲಿ ಮಾಡ್ಬೋದು. ಏನು ಕೊಟ್ಟಿದ್ದಾರೆ ನೋಡಿ, ಮೂವ್ 1 ಮ್ಯಾಚ್ ಸ್ಟಿಕ್ ಟು ಮೇಕ್ ದ ಈಕ್ವೇಷನ್ ಕರೆಕ್ಟ್, 1 ಪಝಲ್ ಹ್ಯಾಸ್ ಬೀನ್ ಸಾಲ್ವ್ ಫಾರ್ ಯು ಅಂತ ಹೇಳಿದ್ದಾರೆ. ಈಗ ನೋಡಿ, ಇದು ಸೊಲ್ಯೂಷನ್ ಅದಕ್ಕೆ. ನೆಕ್ಸ್ಟ್ 9 + 9 = 9 ಅಂತ ಕೊಟ್ಟಿದ್ದಾರೆ. ಇದನ್ನು ಒಂದು ಕಡ್ಡಿ ಸರಿಸಿ ಏನು ಮಾಡ್ಬೋದು, ಇಲ್ಲಿ ನೋಡಿ ಆನ್ಸರನ್ನು ನಾನು ಕೊಟ್ಟಿದ್ದೀನಿ. 9 + 0 ಹಾಕಿ ಮಾಡ್ಬೋದು. ಇಲ್ಲಿ ಅಡ್ಡ ಇರುವಂಥ ಕಡ್ಡಿಯನ್ನು ಈ ಸೈಡ್ ಹಾಕಿದಾಗ 9 + 0 = 9. ಸೊ ಇಲ್ಲಿ ತನಕ ವಿಡಿಯೋ ಯಾರೆಲ್ಲ ನೋಡಿದ್ರ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ಈ ವಿಡಿಯೋ ಯಾರಿಗೆ ನೀಡಿದೆ ಅವರಿಗೆ ಆದಷ್ಟು ಶೇರ್ ಮಾಡಿ. ನಾನು ಡೈಲಿ ವೀಡಿಯೋಸನ್ನು ಹಾಕ್ಲಿಕ್ಕೆ ಟ್ರೈ ಮಾಡ್ತಾಯಿದ್ದೀನಿ, ಇವನ್ ಹಾಕ್ತಾಯಿದ್ದೀನಿ ಕೂಡ. ನಿಮಗೆ ಇನ್ನೂ ಇದು ಬಿಟ್ಟು ಇನ್ಯಾವ ವೀಡಿಯೋಸ್ ಬೇಕು, ಯಾವ ಸೊಲ್ಯೂಷನ್ಸ್ ಬೇಕು ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.